ಎಲ್ಲರಿಗೂ ನಮಸ್ಕಾರ. ಕೈತ ಕುಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿ, ಈಗ ಮಾವಿನ ಸೀಸನ್ ಆಗಿದೆ. ನಾವು ಮಾವಿನ ಹೋಳಿಗೆ ಮಾಡ್ತಾ ಇದ್ದೀವಿ ರೀ. ಈ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಮಾವಿನ ಹೋಳಿಗೆ ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಎಲ್ಲಿ ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಮೈದಾ ಹಿಟ್ಟು ಮೊದಲನೇದಾಗಿ ಹಿಟ್ಟು ಕಲಸಿ ಇಟ್ಕೋಬೇಕು. ಹಿಟ್ಟು ನೆನೆಬೇಕಲ್ಲ, ಅದಕ್ಕೋಸ್ಕರ ನಾವು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ತೀರಾ ತಿಳುವಲ್ಲ, ತೀರಾ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮಾಗಿ ಕಲಿಸ್ಕೊಳ್ಳಿ. ನಾವು ಹೂರ್ಣದ ಹೋಳಿಗೆಗೆಲ್ಲ ಮಾಡ್ತೀವಲ್ಲ, ಬೇಳೆ ಹೋಳಿಗೆಗೆ, ಆ ಥರ ಮಾಡ್ಕೋಬೇಡಿ. ನೋಡಿ, ಸ್ವಲ್ಪ ಎಣ್ಣೆ ಸೇರಿಸ್ಬೇಕು. ಎಣ್ಣೆ ಕಲಸೋದ್ರಿಂದ ಸ್ಮೂತಾಗಿ ಬರುತ್ತೆ ಮೈದಾ ಹಿಟ್ಟು ಕಲಸಿದ ಮೇಲೆ. ಅದಕ್ಕೋಸ್ಕರ ನಾವು ಎಣ್ಣೆ ಸೇರಿಸಿನೇ ಕಲಿಸ್ಬೇಕು. ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟಾದರೆ ಸಾಕು ಅನಿಸುತ್ತೆ. ಈ ಹದ ಇದ್ದರೆ ಹಿಟ್ಟು ನೋಡಿ, ಈ ಹದ ಇರಬೇಕು ಹಿಟ್ಟು. ಇವಾಗ ಒಂಚೂರು ಎಣ್ಣೆ ಹಾಕಿ ನೋಡಿ, ಈ ಹದ ಇರಬೇಕು. ಇವಾಗ ಒಂದು ಬೌಲು ಕ್ಲೋಸ್ ಮಾಡಿ ಇಡ್ತೀವಿ. ಸ್ವಲ್ಪ ಹೊತ್ತು ನೆನೆಬೇಕು. ನಾವು ಹೂರಣ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆನೆಯುತ್ತೆ ಹಿಟ್ಟು, ರೆಡಿ ಆಗುತ್ತೆ ಹೋಳಿಗೆ ಮಾಡೋಕ್ಕೆ. ನೋಡಿ, ನಾವು ತಗೊಂಡ್ರಂಥ ಮಾನನ್ನ ನಾವು ಹೆಚ್ಕೊಂತ ಇದ್ದೀವಿ. ಹಿಂಗಿಡು ಯಾಕೆ ನೋಡಿ, ಮಾವಿನ ಹಣ್ಣು ಈ ಥರ ಹೆಚ್ಕೊಂಬಿಟ್ಟು ಇವಾಗ ಇದರಲ್ಲಿರೋ ಅಂಥ ಮಾವಿನ ಹಣ್ಣೆಲ್ಲ ತಕ್ಕೊತಾ ಇದೀವಿ ನಾವು. ನೋಡಿ, ಮಾವಿನ ಹಣ್ಣು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಹಂಗೆ ನೀರೇನು ಸೇರಿಸ್ದಂಗೆ ಹಂಗೆ ರುಬ್ಕೋಬೇಕು, ಪೇಸ್ಟ್ ಥರ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ, ಈ ರೀತಿ ಸಣ್ಣಕ್ಕೆ ಪೇಸ್ಟ್ ಥರ ರುಬ್ಕೋಬೇಕು, ನೀರೇನೇ ಸೇರಿಸಂಗಿಲ್ಲ. ನೋಡಿ, ಈ ರೀತಿ ರುಬ್ಕೊಂಡ್ಮೇಲೆ ಬನ್ನಿ ಹೂರಣ ಹೇಗೆ ತಯಾರಿಸೋದಂತ ನೋಡೋಣ. ನೋಡಿ, ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗ್ತಾಯಿದೆ. 1 ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ. ನೋಡಿ, 1 ಬಟ್ಲು ಕೊಬ್ಬರಿನ ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೀವಿ. ನಾವು ನೀರೇನು ಸೇರಿಸಿಲ್ಲ. ಬಿಸಿ ಇಟ್ಟಿದ್ವಲ್ಲ, ಆ ತುಪ್ಪದಲ್ಲಿ ಕೊಬ್ಬರಿ ಸೇರಿಸ್ಕೋಬೇಕು. ಸ್ಟವ್ನ ಮಿಡಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕೊಬ್ಬರಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ನೋಡಿ, ಈ ರೀತಿ ಕೊಬ್ಬರಿ ಉರಿತಾ ಸ್ವಲ್ಪ ಕೊಬ್ಬರಿ ಕಲರ್ ಚೇಂಜ್ ಆಗುತ್ತೆ. ಅವಾಗ ನಾವು ಸಕ್ಕರೆ ಸೇರಿಸ್ಕೋಬೇಕಾಗುತ್ತೆ. ಸಕ್ಕರೆ ತೊಗೊಂಡಿದ್ದೀವಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಸಕ್ಕರೆ ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾವು ಸಕ್ಕರೆ ಕರಗ್ತೈತಿ. ನಾವೀಗ ರುಬ್ಬಿರೋಂಥ ಮಾವಿನ ಹಣ್ಣಿನ ಪೇಸ್ಟ್ ಸೇರಿಸ್ತಾ ಇದ್ದೀವಿ. ನೋಡಿ, ಈ ರೀತಿ ಮಾವಿನ ಹಣ್ಣನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೂರಣ ಸ್ವಲ್ಪ ಒಂದು ಅದಕ್ಕೆ ಬರಬೇಕು, ಹೋಳಿಗೆ ಮಾಡೋದಕ್ಕೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಕೈ ಬಿಡಿದ್ರೆ ಹಾಗೆ. ನೋಡಿ, ಈ ರೀತಿ
ಇದು ನಿಮಗೆ ತಿಳುವಾಗೈತೆ ಅಂತ ಅನಿಸ್ಬೋದು. ಇವಾಗ ಗಟ್ಟಿ ಆಗುತ್ತೆ. ನೋಡಿ ಈ ರೀತಿ ಇನ್ನೊಂಚೂರು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಬಿಡದ್ರ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈ ಹೂರಣ ಪ್ಯಾನ್ನ ಬಿಟ್ಟು ಬರಬೇಕು, ಆ ಥರ ಬೇಯಿಸ್ಕೋಬೇಕು. ನೀವೇನಾರ ಮಾಡೋಕ್ಕೋಗಿ ಹೊಸ್ದಾಗಿ ಮಿಸ್ಟೇಕ್ ಆತಂತಂದರೆ, ಸ್ವಲ್ಪ ಏನಾದ್ರು ತಿಳುವಾತಂದ್ರೆ ಅದಕ್ಕೊಂದು ಟಿಪ್ಸ್ ಕೂಡ ಹೇಳ್ತೇನೆ ರೀ. ಚಿರೋಟ ರವೆ ಇರುತ್ತಲ್ಲ, ಚಿಕ್ಕ ರವೆ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ 1-2 ಸ್ಪೂನು ಗಟ್ಟಿ ಆಗುತ್ತೆ. ಹಂಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಟೈಮಲ್ಲಿ ನಾವು ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀವಿ, ಅಲ್ಲ ಒಣ ಶುಂಠಿ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ, ಸಾರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಟ್ಟಿ ಆಗ್ತಾ ಬಂತು ಹೂರಣ. ಇವಾಗ ಇನ್ನೊಂದು ಸ್ಪೂನು ತುಪ್ಪ ಸೇರಿಸ್ಕೊತೀವಿ ನಾವು. ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ. ನೋಡಿ ಅದಕ್ಕೆ ಗಟ್ಟಿ ಆಗಿದೆ. ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀವಿ. ಇನ್ನೊಂದು ಸ್ವಲ್ಪ ಅವಾಗ ಕೂಡ ಗಟ್ಟಿ ಆಗುತ್ತೆ ಇನ್ನು. ನೋಡಿ ಈ ರೀತಿ ಗಟ್ಟಿ ಆದ ನಂತರ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡಿದ್ದೀವಿ. ನೋಡಿ ಹೂರಣ ಗಟ್ಟಿಯಾಗಿದೆ, ಈಗ ತಣ್ಣಗೆ ಕೂಡ ಆಗಿದೆ. ನೋಡಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡು ಹೋಳಿಗೆ ಮಾಡಬೇಕು. ನೋಡಿ ಹಿಟ್ಟು ಕೂಡ ನೆಂದಿದೆ. ಇವಾಗ ಹೋಳಿಗೆ ಮಾಡೋಕ್ಕೆ ರೆಡಿಯಾಗಿದೆ ಹಿಟ್ಟು ಕೂಡ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ ಹೂರಣನ ಇಷ್ಟಿಷ್ಟು ತಗೋಬೇಕು, ಅಲ್ಲ ಕಣಕನ. ನೆಕ್ಸ್ಟ್ ಇನ್ನೊಂದು ಕೂಡ ನಾವು ಇದೇ ರೀತಿ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಉಟ್ಕೊಂಡಿದ್ದೀವಿ ನಾವು ಹೋಳಿಗೆನ ಇದ್ದೀವಿ. ಇವಾಗ ನಾವು ಹೋಳಿಗೆನ ಹಾಕ್ತಾ ಇದ್ದೀವಿ. ಬಿಸಿಯಾಗಿದೆ ಹಂಚು, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನೋಡಿ ಮಾಡಿರೋಂಥ ಹೋಳಿಗೆನ ಹಾಕ್ತಾ ಇದ್ದೀವಿ. ನೋಡಿ ಇಷ್ಟು ಬೆಂದ ನಂತರ ನಾವು ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ನೋಡಿ 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ ನಾನು. ನೋಡಿ ಇನ್ನೊಂದು ಕೂಡ ಅದೇ ರೀತಿ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ ತುಂಬ್ಕೋಬೇಕು. ನಿಧಾನಕ್ಕೆ ಈ ರೀತಿ ಉತ್ಕೊಳ್ಳಿ, ಅರ್ಜೆಂಟ್ ಮಾಡ್ಕೋಬೇಡಿ. ನೋಡಿ ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಇನ್ನೊಂದು ಕಡೆ ಕೂಡ ಅದೇ ರೀತಿ ಬೇಯಿಸ್ಕೊಂತಿದ್ದೀವಿ. ಇದು ಕೂಡ ಆಗಿದೆ. ನೋಡಿ ನೆಕ್ಸ್ಟ್ ಕೂಡ ನಾವು ಅದೇ ರೀತಿ ಮಾಡ್ಕೊತೀವಿ. ನೋಡಿ ಈ ರೀತಿ ಎಣ್ಣೆ ಹಚ್ಕೊಂಡ್ಮೇಲೆ ಈ ರೀತಿ ಕೈಯಿಂದ ಸ್ವಲ್ಪ ತೊಟ್ಕೋಬೇಕು, ಇಲ್ಲ ಹಂಗೆ ಬೇಕಾದ್ರೂ ಉದ್ಕೋಬಹುದು. ಮೇಲ್ಗಡೆ ಕವರ್ ಹಾಕ್ಬಿಟ್ಟು ಹಿಂಗೆ ಮಾಡ್ಕೋಬಹುದು, ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಈ ರೀತಿ ಉಟ್ಕೋಬೇಕು. ಬಿಸಿಯಾಗಿದೆಲ್ಲ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನೋಡಿ ನಾವು ಒಂದು ಮಾನಿನಿಂದ ಮಾಡಿರೋಲ್ಲ, ಇಷ್ಟು ಹೋಳಿಗೆಗಳಾಗೆ ನೋಡಿ. ನೋಡಿ ಎಷ್ಟು ಸಖತ್ತಾಗಿ ಬಂದೈತೆ ಹೋಳಿಗೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸ್ಮೂತಾಗಿ ಬಂದ ನೋಡಿ ಹೋಳಿಗೆಗಳು. ನೋಡಿ ಎಷ್ಟು ಸ್ಮೂತಾಗಿ ಬಂದೆ ಹೋಳಿಗೆಗಳು. ನೋಡಿ ನಿಮಗೊಂದು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ.
ಬಿಸಿ ಇದೆ, ಹಿಡ್ಕೊಳಕ್ಕೆ ಕೂಡ ಆಗ್ತಿಲ್ಲ. ನೋಡಿ ನೋಡಿ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ನೋಡಿ ಮಾವಿನ ಹಣ್ಣಿನ ಹೋಳಿಗೆ ಎಷ್ಟು ಸಖತ್ತ ಬಂದತ್ತಂತ ಹೇಳ್ಬಿಟ್ಟು ನಾವು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ನೋಡಿ ನೀವು ಒಮ್ಮೆ ಟ್ರೈ ಮಾಡಿ, ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.